ಈ ಲಾಗಲ್ಲಿ ಹಾಯ್ ವೆಲ್ಕಮ್ ಬುಕ್ ಮಾಡಿದ್ವಿ, ಕಾರಿಲ್ಲ ಆಲ್ರೆಡಿ ಬಂದಿದೆ. ಎಲ್ಲ ಮಾಡಿಲ್ಲ ಅಂದ್ರೆ ಇವ್ರನ್ನೆಲ್ಲ ಬಿಟ್ಬಿಡೋದು ರಶೀನ್ ಅವ್ರ ಜೊತೆ. ಗೈಸ್, ನಿನ್ನೆ ಅನ್ಫಾರ್ಚುನೇಟ್ಲಿ ವೀಡಿಯೋಸ್ ಕವರ್ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಫೋನ್ ಒಳಗಡೆ ನೀರು ಹೋಗ್ಬಿಟ್ಟು ಫೋನ್ ಆನ್ ಆಗ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿದೆ, ಹೆಂಗೋ ಪದ್ಮನಾಭಂ ಟೆಂಪಲಿಂದ ಅದಾದಮೇಲೆ ನಮಗೆ ಸಿಕ್ಕಿರಲಿಲ್ಲ. ಬಾಯ್ಸ್ ಎಲ್ಲ ರೆಡಿಯಾಗಲಿ ಹೊರಟು ನಿಂತಿದ್ದಾರೆ. ನೆಕ್ಸ್ಟು ನಾವು ಜಟಾಯಿಗೆ ಹೋಗ್ತಾಯಿದ್ದೀವಿ. ಜಟಾಯಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ ತೋರಿಸ್ತೀನಿ. ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಗುರು, ಏನು ರೀಸನು? ಆಗ್ಬಿಟ್ಟಿದ್ದು ಸ್ವಲ್ಪ ಫೋನ್ ಒಳಗಡೆ ನೀರು ಹೋಗ್ಬಿಟ್ಟು ಫೋನೇ ಆನ್ ಆಗ್ತಾ ಇರಲಿಲ್ಲ, ಅದರಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಪ್ಲೇಸ್ ಒಂಥರ ಚೆನ್ನಾಗಿದೆ. ವಾರಂಟಿ ಇತ್ತಲ್ಲ ಸ್ವಲ್ಪ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ. ಐಫೋನ್ ವಾಶ್ ಮಾಡಿ ಎಲ್ಲ ನೀಟಾಗಿ ಸಾಲ್ಟ್ ವಾಟರಲ್ಲಿ ಗುರುಗಳು ಬಂದರೆ ಸರಿ. ನೆಕ್ಸ್ಟು ರೆಡಿಯಾಗಿದೆ, ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಓಕೆನಾ ಗೈಸ್? ಈಗ ಫೈನಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಜಟಾಯು ಅರ್ಥ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು, ತುಂಬ ರಶ್ ಐತೆ. ಜಟಾಯುದು ಕೆಲವೊಬ್ಬರು ಪ್ರೈಸ್ ಹೇಳಿರಲ್ಲೋ ಗೊತ್ತಿಲ್ಲ. ಬಟ್ ಪ್ರೈಸಸ್ನ ನಾನು ಇವಾಗ ತೊಗೊಂಡು ಟಿಕೆಟ್ ತೊಗೊಂಡು ಅಲ್ಲಿ ರೋಪಲ್ಲಿ ಇದು ಮಾಡಬೇಕು, ಓಕೆನಾ? ಅದ್ರದ್ದು ಎಷ್ಟಾಗುತ್ತೆ ಪ್ರೈಸು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ತುಂಬ ಜನ ಅವರೇ. ಫಸ್ಟು ಟಿಕೆಟ್ ತೊಗೊಂಡು ಮೇಲ್ಗಡೆ ವ್ಯೂ ಹೆಂಗಿದೆ ಅಂತ ನೋಡಬೇಕು. ಆಮೇಲೆ ಇನ್ನೊಂದು ಅನ್ಫಾರ್ಚುನೇಟ್ಲಿ ಇಲ್ಲೂ ಡ್ರೋನ್ಗೆ ಅವಕಾಶ ಕೊಡಲಿಲ್ಲ. ಏನಕ್ಕಂದರೆ 1 ವೀಕ್ ಬ್ಯಾಕೇ ಬುಕ್ ಮಾಡಬೇಕಂತೆ. ಪ್ರೈಸಸ್ ಏನಿಲ್ಲ, ಬಟ್ ಬುಕ್ ಮಾಡಬೇಕಂತೆ. ಒಂದು ಸತಿ ರಿಕ್ವೆಸ್ಟ್ ಮಾಡಿ ನೋಡ್ತೀವಿ. ಎಲ್ಲೂ ಬಿಡಲಿಲ್ಲ ಅಂದರೆ ತೊಗೊಂಬಂದೇ ವೇಸ್ಟ್. ನೋಡೋಣ ಇವಾಗ ಏನಾಗುತ್ತೆ ಅಂತ. ಅಲ್ಲಿ ಬಾಯ್ಸ್ ಹೋಗಿದ್ದಾರೆ ಆಲ್ರೆಡಿ ತೊಗೊಂಬರೋಕ್ಕೆ ಟಿಕೆಟ್ನ. ಬನ್ನಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ. ಗೈಸ್, ಎಂಟ್ರಿ ಹಿಂಗಿರುತ್ತೆ. ಎಂಟ್ರಿ ಹಿಂಗೆ ಮುಗಿಸ್ಕೊಂಡು ಒಳಗಡೆ ಹಿಂಗೆ ಹೋಗ್ಬೇಕು. ಎಲ್ಲೂ ಬಾಯ್ಸ್ ಹೆಂಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ಯಾವ ಕಡೆ? ಮೂರು ಸತಿ ಚೆಕ್ಕಿಂಗು. ಅಲ್ಲೊಂದು ಆರು ಬರೋದಿತ್ತು, 6 ಬಂದ್ಬಿಡೋಣ ಅನ್ಕೊಂಡೆ. 3 ಸತಿ ಚೆಕ್ಕಿಂಗ್ ಐತೆ. ಇದು ರೋಪ್ವೇ ಟಿಕೆಟ್ ಸೆಂಟರ್. ಎಷ್ಟಾಯಿತು ಗುರು ಅದು ಕೆಳಗಡೆ? ಒಬ್ರಿಗೆ 266. ಕೇಬಲ್ದು 250. 250ನ ಕೇಬಲ್ದು. ಟೋಟಲ್ 550. ಪ್ಯಾಕೇಜ್ ಏನಾರ ಬರೀ ನಡ್ಕೊಂಡೇ ಹೋಗ್ತೀವಿ ಅಂದರೆ 320 ಒಬ್ರಿಗೆ. ಒಳ್ಳೆ ದುಡ್ಡು ಮಾಡ್ತಾವ್ರೆ. ಡೋರೆಲ್ಲ ತರಬೇಕಂದ್ರೆ 1 ವೀಕ್ ಮುಂಚೆ ಇಮೇಲ್ ಮಾಡಿ ಪರ್ಮಿಷನ್ ತೊಗೊಂಬರ್ಬೇಕು ಗೈಸ್, ನೆನಪಲ್ಲಿ ಇಟ್ಕೊಳ್ಳಿ. ಬೇರೆಯವ್ರು ಮೆನ್ಷನ್ ಮಾಡಿಲ್ಲ. ಅದೇ ಥರ ನಾವು 2 ಡ್ರೋನ್ ತೊಗೊಂಬಂದು ಸುಮ್ಮನೆ ಇಟ್ಟು ಬಂದಿದ್ದೀವಿ ಇವಾಗ ಕ್ಯಾಬ್. 2 ಡ್ರೋನ್ ತೊಗೊಂಬಂದು ಯೂಸೇ ಮಾಡ್ತಿಲ್ಲ, ಬೇಜಾರು ಮಾಡ್ಬೋದು. ನಮ್ಮ ಗುರುಗಳಂತೂ ಹೆವಿ ಬೇಜಾರು. ಏನು ಹೇಳೋ, ಡ್ರೋನ್ ಶಾರ್ಟು ಶಾರ್ಟ್ ಅಲ್ಲ, ಶಾರ್ಟ್ಸ್. ಸಾರಿ, ಬೀಟ್ ಮಾಡ್ಕೊಳ್ಳಿ ಗೈಸ್. ಏನೋ ಮಾಡ್ತಾ ಇದ್ದಾರೆ ನೋಡಿ. ಪ್ರೀ ಬುಕ್ ಕೂಡ ಮಾಡ್ಬೋದಂತೆ ಮೀಲ್ಸಿಗೆ ಪ್ರೀ ಬುಕ್ ಮಾಡ್ಬೋದು. ಎನ್ವೈರನ್ಮೆಂಟ್ ಮಾತ್ರ ಸಕ್ಕದಾಗೈತೆ ಎನ್ವೈರನ್ಮೆಂಟ್. ಆಮೇಲೆ ಇನ್ನೊಂದು ಏನು ಅಂದರೆ ಚೆಕ್ಕಿಂಗ್ ಅಂತೂ ತುಂಬಾ ಚೆಕ್ಕಿಂಗ್ ಇದೆ. ರೋಪಲ್ಲಿ ಒಂದು ಶಾರ್ಟ್ ಇದೆ. ಡಬಲ್ ಸ್ಟಾರ್ ಅಲ್ಲ ಅವರು. ನೋಡ್ಬನ್ರಿ. ಅದು ರೋಪ್ ಒಳಗಡೆ ಹೋಗೋ ಜಾಗ. ಅಲ್ಲಿ ಮೇಲ್ಗಡೆ ರೋಪಲ್ಲಿ ಹೋಗ್ತೀವಲ್ಲ, ಇದು ವೇಟಿಂಗ್ ಸ್ಲ್ಯಾಬ್. ಐಜಿನಾಗೈತೆ. ಆದ್ರೂ ನೆಕ್ಸ್ಟ್ ಒಂದು ಶಾರ್ಟ್ ತೊಗೊಂಡು ಪರವಾಗಿಲ್ಲ. ಜೀ ಅಂತ ಹೋಗ್ತಾ ಇದ್ದೆ.
AC ಇಲ್ಲ, ಅದೊಂದು ಬೇಜಾರಾಗ್ತಾ ಇದೆ ಓಪನ್ ಎಸಿ ಆಪ್ಷನ್ ಹಾಕ ತಲೆ ಕೆಡ್ಸ್ಕೊಬೇಡ. ಆಕ್ಷನ್ ಅಂತೀರಾ? ಓಪನ್ ಏ, ಎಸಿ ಬಂದ ಇಲ್ಲ ಗುರುಗಳೇ, ಅದು ಸ್ಲೋಪ್ ತರ ಹಿಂಗ್ ಬರುತ್ತೆ ಮೇಲೆಗಳ ಆಡು. ಈಗ ನೀವು ನೋಡ್ತಿದ್ದೀರಾ ಜಟಾಯು. ಇಲ್ಲಿ ಮಾಡಿರೋ ಪ್ರತಿ ಒಂದು ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಏನಾರು ಆಗಿರ್ಬೋದು, ಬಟ್ ಸಕ್ಕದಾಗೈತೆ. ಪ್ಯೂರ್ ಸ್ಟೋನಲ್ಲೇ ಮಾಡಿರೋದು. ಆಮೇಲೆ ಇನ್ನೊಂದೇನು ಅಂದರೆ ಅದರದ್ದು ಒಂದು ಮಾಡಿದಲ್ಲ ಏನಕ್ಕೆ ಗ್ರೂಪ್ ಫೋಟೋನಾ? ಏನಂದರೆ ಗಾಯ್ಸ್, ಇವಾಗ ಅವಾಗಲೇ ಒಂದು ವೆಲ್ಕಮ್ ಫೋಟೋ ತೊಗೊಂಡಿದ್ವಿ. ಆ ಫೋಟೋನ ಇಲ್ಲಿ ಪ್ರಿಂಟ್ ತೊಗೊಬೇಕು ಅಲ್ಲಿ. ಅದೆಷ್ಟೋ ಫೋಟೋಗೆ ಅದೆಷ್ಟೋ ಅಮೌಂಟ್ ಅಂತ ಹೇಳಿದ್ದಾರೆ. ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿ ಎರಡು ಸಿಗುತ್ತೆ. ಸಾಫ್ಟ್ ಕಾಪಿಗೆ 210 ಏನೋ, ಅದು ಸಾಫ್ಟ್ ಕಾಪಿ ತೊಗೋತಾ ಇದ್ದಾರೆ ಬಾಯ್ಸು. ತೋರಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಬ್ರೋ ಒಂದು ನಾವು ಎಲ್ಲೇ ಬಂದರೂ ನಮ್ಮ ಟ್ರೇಡಿಂಗ್ ಬಿಡಲ್ಲ ಅನ್ನೋ ಥರ. ಗುರುಗಳೇ ಬನ್ನಿ ಇಲ್ಲಂಗೆ, ನಾವು ಎಲ್ಲೇ ಬಂದರೂ ನಾವು ಟ್ರೇಡಿಂಗ್ ಬಿಡಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್ ತೋರಿಸಿ ಗುರುಗಳೇ. ಬೆಳಗ್ಗೆ ಸುಮ್ಮನೆ ನಾವು ಟ್ರಿಪ್ಪಿಗೆ ಬಂದಿದ್ವಿ, ಏನಾದ್ರು ಒಂದು ಮಾಡಬೇಕು ಅಂತ ನೋಡಿ. ಇನ್ನ ನಡೀತಾ ಇದೆ. 1440 ಪ್ರಾಫಿಟಲ್ಲಿದ್ದೀವಿ. ಆ್ಯಕ್ಚುಲಿ 2000 ಪ್ರಾಫಿಟಲ್ಲಿದ್ವಿ. ಇವಾಗ 1440, 1510 ನೋಡಿ. ನಾವು ಎಲ್ಲೇ ಬಂದ್ರೂ ಬಿಡಬಾರ್ದು, ಟ್ರೇಡರ್ಸ್ ಲೈಫು. ಪ್ಲಸ್ ಎಕ್ಸ್ಪೆನ್ಸಿವ್ನ ಖರ್ಚಿಗೆ ದುಡ್ಡು ಬೇಕೇ ಬೇಕು. ನೋಡಿ, ಇದು ನಾವು ಮಾಡೋದು ಗೊತ್ತಾಯ್ತಲ್ವಾ? ಹಿಂಗಿರಬೇಕು. ಬಟ್ ಆದರೆ ಟ್ರೇಡಿಂಗಲ್ಲಿ ಯಾವಾಗಲೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೋಡ್ಕೊಂಡು ಆಗ್ತದೆ. ಓಕೆನಾ? ನೆಕ್ಸ್ಟು ಇಲ್ಲಿ ಜಟಾಯು ಮುಗಿಸ್ಕೊಂಡು ಬೇರೆ ಪ್ಲ್ಯಾನ್ಸ್ ಇದೆ. ಬೇರೆ ಪ್ಲ್ಯಾನ್ಸ್ ಏನು ಅಂತ ಹೇಳ್ತೀನಿ. ಇನ್ನೂ ಒಂದು 3-4 ಪ್ಲೇಸ್ ಆಪ್ಷನಲ್ಲಿ ಇಟ್ಕೊಂಡಿದ್ವಿ. ನೋಡ್ಬಿಟ್ಟು ಪ್ಲ್ಯಾನ್ ಮಾಡಿ ಫಸ್ಟು ಹೊಟ್ಟೆ ಸುತ್ತ ಊಟ ಮಾಡೋಕ್ಕೆ ಹೋಗ್ಬೇಕು. ನಮ್ಗೆ ಇನ್ನೂ ಊಟನೇ ಕೊಡಿಸಿಲ್ಲ. ಇಲ್ಲಿ ಚಿಕ್ಕ ಮಕ್ಕಳು ಥರ ಗೇಮ್ ಮಾಡೋಕೆ ಹೋಯ್ತವ್ರೆ. ಇಲ್ಲಿ ಯಾವುದೋ ಚಿಕ್ಕ ಮಗು ಇದೆ. ಆ ಚಿಕ್ಕ ಮಕ್ಕಳ ಜೊತೆ ಇಲ್ಲಿ 3 ಜನ ಚಿಕ್ಕ ಮಕ್ಕಳು. ಸರಿ, ನೆಕ್ಸ್ಟು ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ಹೇಳ್ತೀನಿ. ಗೈಸ್, ಫೈನಲಿ ಡ್ರೋನ್ ಆರಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ರಿಸ್ಕ್ ತೊಗೊತಾ ಇದ್ದೀನಿ. ನೋಡೋಣ ಏನಾಗಿದ್ದಾಗಲಿ ಅಂತ. ಇಲ್ಲಿ ನೋಡಿ, ಕಾರೆಲ್ಲ ನಿಲ್ಲಿಸ್ತಾ ಇದ್ದೀನಿ ಲೆಫ್ಟ್ಗೆ. ಸರಿ, ಸೂಟ್ ಕೇಸ್ ತೊಗೊತೀನಿ. ಡ್ರೋನ್ದು ಎಲ್ಲ ರೆಡಿ ಇದೆ. ಡ್ರೋನ್ ಶಾರ್ಟ್ಸ್ ಹೊಡಿಬೇಕಾದ್ರೆ ತೋರಿಸ್ತೀನಿ. ಗೈಸ್, ನಮ್ಗೆ ಏನಾದ್ರು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಕಳ್ತನ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮ ಡ್ರೋನ್ ಶಾಟ್ಸು ಆಟೋಮೆಟಿಕ್ಕಾಗಿ ಆಗ್ತಾಯಿದೆ ನೋಡಿ. ನಮ್ಮ ಡಾಕ್ಟರ್ ಬ್ರೋ ಹೇಳಿರೋ ಥರ ನಾವೇನು ಅಲ್ಲಿಂದ ಗೆಣಸ್ಕಿ ತಕ ಬಂದಿದ್ದೀವಿ, ಮಾಡಲೇಬೇಕು. ಆಯ್ತು, ಆಗೋವರೆಗೂ ಬಿಡಲ್ಲ. ಡನ್ ನೋಡಿ, ಆಗಿದೆ ಒಂದು ಶಾಟು. ಜಾಸ್ತಿ ಹೊತ್ತು ಅಲ್ಲೇ ಬಿಡ್ತಾ ಇದ್ರೆ ಆಮೇಲೆ ಬಂದು ನಮಗೆ ಶಾರ್ಟ್ ಆಗ್ತಾರೆ. ಇರಿ, ನಾವಿವಾಗ ಇದ್ದೀವಿ ವರ್ಕಳ ಬೀಚ್ ಹತ್ರ ಬಂದ್ಬಿಟ್ಟು ಏನು ವೆಜ್ ಫುಡ್ಡು ಹುಡುಕ್ತಾಯಿದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬಟ್ ವ್ಯೂ ಮಾತ್ರ ಸಕ್ಕದಾಗೈತೆ ನೋಡಿ. ತೋರಿಸ್ತೀನಿ ವ್ಯೂ ನೋಡಿ, ಎಷ್ಟು ಸಕ್ಕದಾಗೈತೆ. ಇಲ್ಲಿ ತುಂಬ ಹೈಟಲ್ಲಿದೆ ಈ ಅಂಗಡಿಗಳೆಲ್ಲ. ಆ್ಯಕ್ಚುಲಿ ವರ್ಕಳ ಬೀಚ್ ಇರೋದು ಅಲ್ಲಿಗೆ ಹೋಗ್ಬೇಕು ನಾವೀಗ. ಈಗ ಹೋಗ್ತಾ ಇದ್ದೀವಿ ಫಸ್ಟು ಊಟ ಮಾಡೋಣ ಅಂತ. ನೋಡಿ, ಎಲ್ಲ ಪ್ಯಾರಾಸ್ಲೈಡಿಂಗಿಗೆ ಎಲ್ಲ ರೆಡಿ ಆಗ್ತಾಯಿದೆ. ಬಟ್ ಏನು ಅಂದರೆ ಸಖತ್ ಲೆಸ್ ಕ್ರೌಡೆಡು ಒಂದು. ಎರಡನೇದೇನು ಅಂದರೆ ಇಲ್ಲಿ ವ್ಯೂ ಸಖತ್ತಾಗಿರುತ್ತೆ, ಎಂಜಾಯ್ ಮಾಡೋಕ್ಕೆ ಬೆಸ್ಟು ಪ್ಲೇಸು. ವ್ಯೂ ಮಾತ್ರ ಮಸ್ತಾಗಿದೆ. ನೋಡಿದ್ರಲ್ಲ ನೀವೇ ವ್ಯೂ ಹೆಂಗಿದೆ ಅಂತ ನೋಡಿ. ಲೆಸ್ ಕ್ರೌಡೆಡು, ಏನು ಜಾಸ್ತಿ ಕ್ರೌಡು ಇಲ್ಲ, ಏನಿಲ್ಲ. ಆಮೇಲೆ ಅಂಗಡಿಗಳು ಸಗದೈತೆ, ಮೀನ್ಸ್ ಅಂದರೆ ಕಾಸ್ಟ್ಲಿ ಅದು ಬಿಟ್ಟರೆ, ಬಟ್ ಚೆನ್ನಾಗೈತೆ.
ಊಟ ಮಾಡಬೇಕು ಗೈಸ್, ಆಯ್ತಾ ಇಲ್ಲ ತಲೆ ಕೆಟ್ಟೋಗೈತೆ. ಸೊ ಊಟ ಮಾಡೋಣ ಬನ್ನಿ. ನಾವು ಈಗ ಕಾಪಿಲ್ ಬೀಚ್ ಹತ್ರ ಇದ್ದೀವಿ. ಈ ಕಾಪಿಲ್ ಬೀಚು ವರ್ಕಳದಿಂದ ಜಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ಆಗ್ಬೋದು, ಮೇ ಬಿ ಜಾಸ್ತಿನೇ ಆಗ್ಬೋದು. ಬಟ್ ಸಕ್ಕದಾಗೈತೆ ಈ ಬೀಚ್ ಎನ್ವಿರಾನ್ಮೆಂಟ್ ನೋಡ್ರಿ. ಬೀಚ್ ಸನ್ಸೆಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಇದೆಲ್ಲ ಕಾರ್ ಬರೋದಕ್ಕೆಲ್ಲ ಅವೈಲೇಬಲ್ ಐತೆ. ಬಾಯ್ಸ್ ಎಲ್ಲ ರೆಡಿ ಆಯ್ತವ್ರೆ, ಈ ಕಡೆ ತೋರ್ಸೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಐತೆ. ಬಾಯ್ಸ್ ಎಲ್ಲ ಡ್ರೋನ್ ಶಾಟಿಗೆ ರೆಡಿ ಆಯ್ತವ್ರೆ, ಒಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ. ಆದರೆ ನಿಜ ಸಕ್ಕದಾಗೈತೆ. ಇದು ಮಾಮೂಲಿ ಕನ್ಯಾಕುಮಾರಿಗೆ ಮತ್ತು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಒಂದು ರೋಡ್ ಸಿಗುತ್ತೆ ನೋಡಿ, ರೋಡ್ ಮಧ್ಯದಲ್ಲಿ ಇರುತ್ತಲ್ಲ ಅದೇ ಥರ ನೆಕ್ಸ್ಟ್ ಲೆವೆಲ್ ಐತೆ. ಒಂದು ಡ್ರೋನ್ ಶಾಟ್ ಮಧ್ಯದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ನೋಡೋಣ ಬಾಯ್ಸ್ದೆಲ್ಲ. ಗುರು ಆಯ್ತಾ ಇರಿ, ನವೀನ್ ಗಂಟ ತೋರಿಸ್ತೀನಿ. ಇಲ್ಲ ಮಚ್ಚಿ ತೋರ್ಸಲ್ಲ. ಅಲ್ಲಿ ಡ್ರೋನ್ ಎಲ್ಲ ಹಿಂದೆಗಡೆ ರೆಡಿಯಾಗಿ ನಿಂತೈತೆ ನೋಡ್ರಿ. ನಾನು ತೋರಿಸಿಲ್ಲ, ಅವ್ರನ್ನ ತೋರಿಸಿಲ್ಲ. ಹಂಗೆಲ್ಲ ತೋರ್ಸೋಕ್ಕಾಯ್ತದ ಗುರು? ಹುಡುಗರು ಮನೆ ಮರ್ಯಾದೆ ಹುಡುಗರೇ ತೆಗಿಯೋಕ್ಕಾಯ್ತದ? ಈಗ ನೋಡಿ ರೆಡಿ ಆದರು ಅವರು ಅಣ್ಣ ಡ್ರೋನ್ ಶಾಟ್ಗೆ. ಈ ನನ್ನ ಬೇಬಿ ಒಂದು ಶಾಟನ್ನು ಹಾಕಕ್ಕೆ ಟ್ರೈ ಮಾಡ್ತೀನಿ ಇರ್ರಿ. ಈ ಶಾಟು ಸಕ್ಕದಾಗಿ ಬರುತ್ತೆ. ಅದಾದಮೇಲೆ ಆ ರೋಡು ಅಲ್ಲಿ ಇದ್ದರೂ ರೋಡು, ಕೋಕೋನಟ್ ರೋಡ್ ಐತಲ್ಲ, ಅದು ತೆಂಗಿನ ಮರದ ರೋಡು. ಆ ತೆಂಗಿನ ಮರದ ರೋಡಲ್ಲಿ ಇಲ್ಲಿ ಗಂಟ ಬರುತ್ತೆ. ಒಂದು ಕಾರಲ್ಲಿ ಒಂದು ಶಾಟ್ ಮಾಡಬೇಕು ಅಂತೀವಿ, ಟೇಸ್ಟ್ ಮಾಡೋದೇ ಸಕ್ಕದಾಗಿರುತ್ತೆ. ನೆಕ್ಸ್ಟು ಈ ಶಾರ್ಟ್ಸ್ ಬರುತ್ತೆ ನೋಡಿ. ಈಗ ಒಂದು ಡ್ರೋನ್ ಶಾಟ್ ಅಂತ ಹೇಳಿದ್ಮೇಲೆ ನೋಡಿ ಎಲ್ಲ ಡ್ರೋನ್ ಶಾಟಿಗೆ ರೆಡಿ ಆಗಿದ್ದೀವಿ. ಡ್ರೋನ್ ಇಸ್ ರೆಡಿ. ನಾವೇನು ಇವರಿಬ್ರು ಬೇರೆ ಮಾಡ್ತಾನ ಗುರುಗಳಿಗೆ ಹಿಂಗ್ ಮಾಡ್ತಾನೆ, ನಾನೇ ನೀನು ಹಿಂಗನ್ನ ಒಂದು ಡ್ರೋನ್ ಶಾಟ್ ಬರುತ್ತೆ ನೋಡಿ ಈಗ.
ಉಡುಪಿಲಿ ಬೀಚ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ಊಟ ಮಾಡಿ ಯಾರೋ ಗೊತ್ತಿಲ್ಲ KTDC ಆಹಾರ ರೆಸ್ಟೋರೆಂಟ್ ಅಂತೆ ಊಟ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಅದು ಇದ್ರ ಕಡೆ ಕೊಚ್ಚಿ ಕಡೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಮಧ್ಯದಲ್ಲಿ ಮೇ ಬಿ ಅಲಪೂಜ ಅನಿಸುತ್ತೆ, ಅಲಪೂಜ ಕಡೆ ಹಾಕ್ಕೊಂಡು ನಾವು ನಿಲ್ಲಿಸ್ತಾ ಇದ್ದೀವಿ ರೆಸ್ಟ್ ಮಾಡೋಕ್ಕೆ, ಐ ಮೀನ್ ರೂಮ್ ಮಾಡೋಕ್ಕೆ. ನಾವು ಮಾತಾಡ್ತವ್ರೆ ಹೇಳಿ ನೋಡ, ಹೇಳಿ ಹೇಳಿ ಹೇಳಿ. ಅದು ಸೀಕ್ರೆಟ್ ಆಮೇಲೆ ಹೇಳ್ಬಾರ್ದು ಇವಾಗ, ಅದಕ್ಕೆ ಖುಷಿ ಆಗ್ತದೆ ನಿಮ್ಗೆ, ಅದಕ್ಕೋಸ್ಕರ. ಅವರು ಜಾಸ್ತಿ ಆಗಿದೆ, ಫುಲ್ ಸ್ಟಡಿ ಇದ್ದಾರೆ. ಚಾರ್ಜ್ ಹಾಕೋದು ನೀವು ಹಾಕೊಂಡು ಹೋದ್ರೆ ನಮಗೆ ಕೊಡಬೇಕು. ಕುಡಿದೇನೆ ಹಿಂಗೆ ಆಡ್ತವ್ರೆ, ಕುಡಿಬಿಟ್ರೆ ಇನ್ನು ಹೆಂಗೆ ಆಡ್ತಾರೋ ಅದು. ಇದು ಹೈವೇ ಪಕ್ಕದಲ್ಲೇ ಇರೋ ಹೋಟೆಲು. ಇಲ್ಲಿ ಊಟ ಮಾಡ್ಕೊಂಡು ಇವಾಗ ನೆಕ್ಸ್ಟು ಡೈರೆಕ್ಟು ಅಲಪೂಜ ಕಡೆ ಹೋಗ್ತೀವಿ. ಬನ್ನಿ ನೋಡೋಣ ರೂಮ್ ಮಾಡೋಕ್ಕೆ ಎಷ್ಟು ಸರ್ಕಾಸ್ ಮಾಡ್ಬೇಕು ಅಂತ. ಸರಿ ಆಯಿತು, ನೆಕ್ಸ್ಟು ಅಲಪೂಜ ಕಡೆ ಹೋದ್ಮೇಲೆ ರೂಮ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಫೈನಲಿ ಗೈಸ್ ನಮ್ಮ ರೂಮಿಗೆ ಬಂದ್ವಿ. ಟೈಮ್ ಆಲ್ಮೋಸ್ಟ್ 12:30 ಆಗಿದೆ. ಸೆಗ್ರಿಗೇಟ್ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಐ ಥಿಂಕ್ ಇಲ್ಲಿ ಗಂಟ ಏನೇನಾಗಿದೆ ಇವತ್ತಿನ ಗಂಟ, ಅಲ್ಲಿ ಗಂಟ ನಾನು ಈ ಪಾರ್ಟನ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಮತ್ತು ನಾಡಿದ್ದು ಮಾಡಿರೋ ವೀಡಿಯೋನ ನಾನು ಐ ಮೀನ್ ಇನ್ನೊಂದು ಪಾರ್ಟಾಗಿ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಫಸ್ಟು ವೀಡಿಯೋ ಮಾಡ್ತಾ ಇರೋದು, ಅದರಿಂದ ನೀವು ಸಪೋರ್ಟ್ ಮಾಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ.